ನಮಸ್ಕಾರ ವೀಕ್ಷಕರೇ, ನಾನು ಲಿಂಗರಾಜ್ ಅರೋಡ್. ಜನಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ. ಇಂದು ನಾವು ಅಕ್ಕ ನಾಗಮ್ಮನವರ ಗವಿ, ಬಸವಣ್ಣವರ ಅರಿವಿನ ಮನೆ, ಹರಳೆಯನವರ ಗವಿ, ಅಲ್ಲಮ ಪ್ರಭುದೇವರ ಮಠ, ಮಡಿವಾಳ ಮಾಚಿದೇವರ ಹೊಂಡ, ಮೋಳಗೆ ಮಾರಯ್ಯ ಮಹಾಮನೆ, ಮೊಳಕೆರ, ಪರುಷಕಟ್ಟೆಗಳ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇವೆ. ದಯವಿಟ್ಟು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಹಾಗೂ ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಡುತ್ತೇನೆ. ಧನ್ಯವಾದಗಳು. ನಮಸ್ತೆ. ಶರಣು. ಅಕ್ಕ ನಾಗಮ್ಮನವರ ಗವಿ. ಇದೆಲ್ಲ ಇದೆ. ಬಸವಣ್ಣವರ ಅರಿವಿನ ಅರಮನೆ. ಇದು ಬಾವೆ, ಇದು ಬಾವೆ. ಬಸವಣ್ಣನ ನೆನೆಯುವೆ, ಬಸವಣ್ಣನ ನೆನೆಯುವೆ, ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವೆ. ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವೆ, ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆಯುವೆ. ಜಂಗಮಾರ್ಚನೆಯ ಮಾಡುವಲ್ಲಿ
ಬಸವಣ್ಣನ ನೆನೆಯುವೆ. ಜಂಗಮಾರ್ಚನೆ ಮಾಡುವಲ್ಲಿ ಬಸವಣ್ಣನ ನೆನೆಯುವೆ. ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವೆ. ದುಃಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆಯುವೆ. ಬಸವಣ್ಣನ ನೆನೆದಲ್ಲದೆ ಎನಗೆ ಭಕ್ತಿ ಇಲ್ಲವೆಂದು. ಬಸವಣ್ಣನ ನೆನೆದಲ್ಲದೆ ಎನಗೆ ಭಕ್ತಿ ಇಲ್ಲವೆಂದು. ಆನು ಬಸವಣ್ಣ 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 ಆನು ಬಸವಣ್ಣ 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 ಬಸವಣ್ಣ. ನೀನು ಶಾಶ್ವತ ನೀನು ಶಾಶ್ವತ ನೀನು ಮಹಾದೇವ 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 ಇಲ್ಲಿಂದ ಮುಂದೆ ಶಬ್ದವಿಲ್ಲ. 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 ಸ್ವಾಮಿ ನೀನು ಶಾಶ್ವತ ನೀನು. ಸ್ವಾಮಿ ನೀನು ಶಾಶ್ವತ ನೀನು. ಹೌದು ಮತ್ತು ಕವಿ ಅಲ್ಲ ಲೈಟ್
ದೇಶಾಂತರವ ಮಾಡೋರು ಅಂತ ಒಂದು ಮಡಿವಾಳ ಮಾಚಿದೇವರು ಒಂದು ಹೇಳ್ತಾರೆ. ನಮ್ಮ ಶರಣರು ದೇಶಾಂತರವ ಮಾಡೋರು ಅಂತ ಹೇಳಿ ದೇಶ ವಿದೇಶಗಳಿಗೂ ಸಂಚಾರ ಮಾಡ್ತಿದ್ರು. ಇಷ್ಟೇ ಅವ್ರು ಏನು ಒಯ್ತಿರ್ಕಲ್ಲ, ಹಿಂಬಾಲಿ ವಸ್ತು ಒಡವೆ ಅದು ಇದೇನಿರಲಿಲ್ಲ. ಅಲ್ಲಮ ಪ್ರಭುದೇವರಿಗೆ ಏನೇ ಬೇಡಿದ್ರು ಕೂಡ ಅವ್ರಿಗೆ ಬೇಕಾಗಿದ್ದು ವಸ್ತು ಯಾವ್ದಂದ್ರೆ ಒಂದಿತ್ತು. ಏನು ಹೇಳ್ರಿ, ಊಹೆ ಮಾಡ್ಕೊಡ್ರಿ. ಈಗಾದ್ರೂ ಎಲ್ಲೆಲ್ಲಿ ನೀವು ಅಲ್ಲಮ ಪ್ರಭುದೇವರ ಮೂಲ ಗದಿಗಳಲ್ಲಿ ಹೋದ್ರಿ ಅಂದ್ರೆ ವಸ್ತು ಒಂದು ಹಾಕಿ ಕೊಡ್ತಾರೆ ವಿಶೇಷವಾಗಿ. ಏನಂದ್ರೆ ಕುದುರೆ. ಈಗ ಬೆಳ್ಳಿ ಕುದುರೆ, ತಾಮ್ರ ಕುದುರೆ, ತಾಯಿ ಕುದುರೆ ಅವ್ರವ್ರ ಯೋಗ್ಯತೆ ಅನುಸಾರ ಕೊಡ್ತಾರೆ. ಆದ್ರೆ ಮೊದಲ ಇಂಥ ಕುದುರೆ ಕೊಡ್ತಾರೆ. ಕಿಲೋಮೀಟರ್ 48 ಯೋಜನೆ ಪ್ರಮಾಣ ಅಂತ ಹೇಳ್ತಾರೆ ವಚನದಲ್ಲಿ. ಒಂದು ಯೋಜನೆ ಅಂದ್ರೆ 12.5 ಕಿಲೋಮೀಟರ್ ಬರ್ತದೆ, 12 ಸಮಥಿಂಗ್. ಸೊ ಇಂಟು ನೀವು ಇದನ್ನ ಮಾಡಿರಿ ಅಂದ್ರೆ 48 ಇಂಟು ಅದನ್ನ ಮಾಡಿರಿ ಅಂದ್ರೆ ಸುಮಾರು 575 ಕಿಲೋಮೀಟರ್ಗಿಂತ ಆಚೆ ಕಡೆ. ಹೆಂಗೆ ಕಲ್ಯಾಣದಿಂದ ಉಳುವಿ, ಕಲ್ಯಾಣದಿಂದ ಈ ಕಡೆ ತಮಿಳುನಾಡು, ಆಂಧ್ರ ಪ್ರದೇಶ, ಈ ಸರೌಂಡಿಂಗ್ ಏರಿಯಾ 6 ಕಿಲೋಮೀಟರ್ ಲೆಕ್ಕ ಹಾಕಿ. ಅಲ್ಲಿ ಎಲ್ಲಿ ನೋಡಿದೆಲ್ಲ ಹೇಳ್ತಾರೆ, ಸ್ವಾಮಿ ಸ್ವಾಮಿ ಭವಿಯ ಭಕ್ತನ ಮಾಡ್ಬೋದು ಯೋಗ್ಯವೋ ಅಯೋಗ್ಯವೋ, ಆಗಮ ವಿಚಾರದಿಂದ ಆಗದಿರುವುದೆಂಬ ಸಿದ್ಧಾಂತ. ಇಲ್ಲಿಯೋ ಪರಮಗುರು ಸಂಗನ ಬಸವಣ್ಣನು ಸರ್ವ ಜಾತಿಯ ಲಿಂಗದ ರಾಶಿಯ ಮಾಡಿದ ಸಿದ್ಧಾಂತ ಅಂತ. ಎಲ್ಲಾ ಜಾತಿ ಜನಾಂಗದವ್ರಿಗೂ ಲಿಂಗ ಕಟ್ಟಿಬಿಟ್ರು. ನಿನ್ನ ಅಂತರಂಗದೊಳಗೆ ದೇವರದಂತ ಅನುಭೂತಿಯನ್ನು ಹಾಕಿಕೊಟ್ರು. ಪ್ರತಿಯೊಬ್ಬರಿಗೂ ಸಕ್ಕಿಲ ಸಾಹಿತ್ಯವನ್ನು ಕೊಟ್ಟರು. ಅದ್ಭುತವಾದ ಏನು ಮರ್ತ್ಯ ಲೋಕಕ್ಕೂ ಶಿವಲೋಕಕ್ಕೂ ನಿಚ್ಚಣಿಕೆ ಆದಾತ ಅಪ್ಪ ಬಸವಣ್ಣ. ಅಂತ ಬಸವಣ್ಣನ ದ ವರ್ಲ್ಡ್ ಫಸ್ಟ್ ಪಾರ್ಲಿಮೆಂಟ್ ಅದ ಮೊದಲನೇ ಜಗದ್ಗುರು ಯಾರಾಗಿದ್ರು ಅಂದ್ರೆ ಅಲ್ಲಮ ಪ್ರಭುದೇವರು ಸ್ಥಳ. ಸೊ ಹಾಗಾಗಿ ಪ್ರೌಢ ಫೀಲ್ ಮಾಡ್ಕೋಬೇಕು. ಸುಮ್ಮನೆ ಚಿತ್ತವಿಲ್ಲದೆ ಗುಡಿಯ ಸುತ್ತದೆಡೆ ಫಲವೇನು ಅಂತ ಹೇಳ್ತಾರೆ. ಎತ್ತು ಗಾಣವನ್ನು ಹೊತ್ತು ತಾ ನಿತ್ಯದೆ ಸುತ್ತಿ ಬಂದಂತೆ ಸರ್ವಜ್ಞ ಅಂತ ಒಂದ್ ಕಡೆ ಹೇಳ್ತಾರೆ. ಇನ್ನೊಬ್ಬರು ರಾಮನಾಥ ಜಡದಾಸೇನ ಹೇಳ್ತಾರೆ, ಉಣ್ಣೆ ಕೆಚ್ಚಲ ಹತ್ತಿದ್ದರೇನು ಕ್ಷೀರವದಕ್ಕುಂಟೆ ಅಂತ ಹೇಳ್ತಾರೆ ಚನ್ನಬಸವಣ್ಣವ್ರು. ಅಂದ್ರೆ ಕೆಚ್ಚಲಕ್ಕೆ ಉಣ್ಣೆ ಹತ್ತಿರ್ತದ, ಹಾಲು ಕುಡಿಯಲ್ಲ, ಅದು ರಕ್ತನೇ ಕುಡಿತದ, ಅದ್ರ ಗುಣ ಅದು. ಯಾಕೆ ಉಣ್ಣೆ ಅದು, ಆ ಹಾಲು ಕುಡಿಯಕ್ಕೆ ಕರು ಅಲ್ಲಲ್ಲ ಅದು. ಹಂಗಾಗಿ ನಾವು ಮನುಷ್ಯರು, ಎಲ್ಲರೂ ಮನುಷ್ಯರು ಒಂದೇ ಇದ್ರು ಬುದ್ಧಿ ಸ್ವಭಾವ ನಮ್ಮ ಆಸೆಗಳು ಬೇರೆ ಬೇರೆ ಇರೋದು. ಸೊ ಹಾಗಾಗಿ ಯಾರ್ಯಾರ ಬುದ್ಧಿ ಹೆಂಗೆಂಗದೋ ಅದನ್ನೇ ಪಡ್ಕೊಂಡು ಹೋಗ್ತಾರ ಅವ್ರು ಭೂಮಿಗೆ ಬಂದವರು. ಸೊ ಹಾಗಾಗಿ ನಾವು ಕಲ್ಯಾಣದೊಳಗೆ ಇರ್ಬೋದು, ಅಥವಾ ನೀವು ಎಲ್ಲರೂ ಇಲ್ಲಿ ಬಂದಿರ್ಬೋದು, ಲಿಂಗವಂತ ಧರ್ಮದಲ್ಲಿ ಹುಟ್ಟಿರ್ಬೋದು. ಆ ಶರಣರ ಮಹಿಮೆಯನ್ನು ತಿಳ್ಕೊಲಿಲ್ಲ ಅಂದ್ರೆ, ವಚನಗಳನ್ನ ಓದಲಿಲ್ಲ ಅಂದ್ರೆ, ಒಂದ್ ದಿವಸ ಲಿಂಗ ಪೂಜೆ ಮಾಡಲಿಲ್ಲ ಅಂದ್ರೆ ಆ ಶರಣರ ಅಮೃತ ನಮ್ಗೆ ಸಿಗಲ್ಲ. ಹೆಂಗೆ ಕೆಚ್ಚಲಿಗೆ ಬಾಯಿ ಹಚ್ಚಿರ ಹಾಲು ಬರ್ತದೆ, ಹೌದಲ್ಲ? ಹಂಗೆ ಲಿಂಗದ ಅಮೃತವನ್ನು ಉಣ್ಬೇಕಂದ್ರೆ ನೀವು ಶಿವಯೋಗ ಸಾಧನೆ ಮಾಡಲೇಬೇಕು. ಅಂತ ಸಂದೇಶವನ್ನು ಅಲ್ಲಮ ಪ್ರಭುದೇವರು ಕೊಟ್ಟಿರುವಂಥ ಸ್ಥಳ. ಆ ಪ್ರಭುದೇವರು ಅಡಿಯಿಟ್ಟ ನೆಲ ಇದೆ. ಹಾಗಾಗಿ ಇಲ್ಲಿ ಪರಮ ವೈರಾಗಿಗಳೆಲ್ಲರೂ ಅನುಷ್ಠಾನ ಮಾಡಬೇಕಾದಂಥ ಸ್ಥಳ. ಇಲ್ಲಿ ಒಂದೊಂದು ಕ್ಷಣಕ್ಕೂ ಒಂದೊಂದು ವಚನವನ್ನು ಓದ್ತಾ ಹೋಗ್ಬೇಕು, ಅದು ಅವ್ರ ಅನುಭೂತಿ ಸಿಗ್ತಾ ಹೋಗ್ಬೇಕು. ಮಡಿವಾಳ ಮಾಚಿದೇವರ ಹೊಂಡ. ಶೂಸ್ ಅದಪ್ಪ. ಇನ್ನು ಚಂದ ಆಗಬೇಕಿತ್ತಲಪ್ಪ ಅಂತ ನೆನೆಸ್ಬೋದು. ಸೊ ಐತಿಹಾಸಿಕ ಸ್ಥಳ ಇದು ಮೊದಲು ನೆನಪಿಟ್ಕೋಬೇಕು. ಆಮೇಲೆ ಇನ್ನೊಂದೇನಂದ್ರೆ ಸುಮಾರು 300 ವರ್ಷಗಳ ಕಾಲ ಮೊಘಲರ ಆಳ್ವಿಕೆ ಒಳಗೆ ಇದ್ದಂಥ ಸ್ಥಳಗಳಿವೆಲ್ಲ. ಪುಣ್ಯಕ್ಕೆ ಇಷ್ಟರು ಸಿಗ್ತಾ ಇದಾವೆ. ಏನೂ ಇಲ್ದಂಗೆ ಮಾಡ್ಬೋದಿತ್ತು ಅವ್ರು ಮನಸ್ಸು ಮಾಡಿದ್ರೆ, ಅರ್ಥ ಮಾಡ್ಕೋಬೇಕು. ಸೊ ಹಂಗಾಗಿ ಆಯಾ ಕಾಲಮಾನದೊಳಗೆ ಏನೇನು ಬದಲಾವಣೆ ಆಗುತ್ತೆ ಅದು ದಯವೇಚ್ಛೆ. ಸೊ ಅದು ಆಗ್ಯದ. ಬಟ್ ಈ ಸದ್ಯ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಇದು ಒಂದು ಸ್ಥಳವನ್ನು, ಒಂದು ಪ್ರೇಕ್ಷಣೀಯ ಸ್ಥಳವನ್ನು ಮಾಡಬೇಕಂತ ಹೇಳಿ ಸರ್ಕಾರದಿಂದ ಸ್ಪೆಷಲಿ ಆಗಿ ಹಣವನ್ನು ಬಿಡುಗಡೆ ಮಾಡಿ, ಏನು ರಸ್ತೆ ಅಗಲೀಕರಣಕ್ಕಾಗಿನೇ ಸ್ಪೆಷಲ್ ಒಂದಷ್ಟು ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡಿ 1 to 2 ಕೊಟ್ಟು ಅವನ್ನ ಅಗಲೀಕರಣ ಮಾಡಿದ್ದಾರೆ. ಇನ್ನು ಮುಂಬರುವ ದಿನಗಳಲ್ಲಿ ಇದೇನು ಜಾಗ ಇಷ್ಟ ಇದಲ್ಲ, ಇಲ್ಲೇ ಒಂದು ಅದ್ಭುತವಾಗಿರುವಂಥ ಒಂದು ದೇವಸ್ಥಾನವನ್ನು ಮಾಡಿಕೊಡ್ತಾನಂತೆ ಅನ್ನುವಂಥ ಒಂದು ಇದೆ, ಪ್ಲ್ಯಾನ್ ಇದೆ ಅಭಿವೃದ್ಧಿ ಪ್ರಾಧಿಕಾರದೊಳಗೆ. ಸೊ ಅದು ಆಗುವವರೆಗೂ ಸದ್ಯಕ್ಕೆ ಇದೊಂದು ಶೀಟ್ ಹಾಕಿ ಈ ರೀತಿಯಾಗಿ ಒಂದು ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ. ಇನ್ನು ಮುಂದೆ ಬರುವಂಥ ಕಾಲಮಾನಗಳು ಬರ್ತಾವೆ ಹಂತವಾಗಿ. ಈಗ ಏನಿಲ್ಲ ಅಂದರೂ ಒಂದು ವಾರದಲ್ಲಿ 1000 ಜನ ಬಂದು ಹೋಗ್ತಾರೆ. ಇಲ್ಲಿ ಎಲ್ಲ ಇವರ ಪೂಜೆ ಮಾಡ್ಕೊಂಡೆಲ್ಲ ಅದಾರೆ. ಸೊ ಒಂದೇನೇ ಅಂತಂದರೆ, ಏನೇ ಇರಲಿ ಶರಣರು ಒಂದು ಐತಿಹಾಸಿಕ ಸ್ಥಳ ಇದೆ. ಅಪ್ಪ ಬಸವಣ್ಣವರು ಇಲ್ಲಿ ಬೆಳಗಿನ ಜಾವ ಬಂದು ಇಲ್ಲಿ ಕೂತ್ಕೊಂಡೇ ಜನರ ಅಹವಾಲು ಸಮಸ್ಯೆಗಳನ್ನು ಕೇಳಿ ಅವ್ರ ಪರಿಹಾರ ಕೊಟ್ಟು ಧಾರ್ಮಿಕ ಸಾಂತ್ವನವನ್ನು ಕೊಟ್ಟು ಇಲ್ಲಿಂದ
ನೆಕ್ಸ್ಟ್ ಅವರು ರಾಜ್ಯದ ಕೆಲಸಗಳಿಗೆ ಕೋಟೆಗೆ ತೆರಳುತ್ತಿದ್ರು. ಸೊ ಪರುಷ ಕಟ್ಟೆ ಅಂತಂದ್ರೆ ಅದು ಹೆಸರೇ ಸೂಚಿಸುವಂಗೆ ಪರುಷ ಅಂತಂದ್ರೆ ಪರುಷ ಮಣಿ ಅಂತ ವಚನ ಸಾಹಿತ್ಯದೊಳಗೆ ಹೆಚ್ಚು ಬಳಸಿದ್ದಾರೆ ಪರುಷ ಅಂತೇಳಿ. ಆ ಪರುಷ ಅಂತಂದ್ರೆ ಏನಂದ್ರೆ ಆ ಪರುಷ ಮಣಿಗೆ ಯಾವ ಕಬ್ಬಿಣವನ್ನು ನೀವು ತಾಗಿಸಿದ್ರೆ ಅಂದ್ರೆ ಲೋಹವನ್ನು ತಾಗಿಸಿದ್ರೆ ಆ ಲೋಹವನ್ನು ಚಿನ್ನವನ್ನಾಗಿ ಮಾಡುವಂಥ ಗುಣ ಆ ಪರುಷಕ್ಕೆ ಇರ್ತದೆ ಮಣಿಗೆ. ಸೊ ಹಂಗಾಗಿ ಇದು ಪರುಷ ಕಟ್ಟೆ ಅಂತ ಯಾಕಂದಾರ ಅಂದ್ರೆ ಈ ಸ್ಥಳಕ್ಕೆ ಯಾರೇ ಬಂದರೂ ಕೂಡ ಅವರ ಪೂರ್ವ ಗುಣಗಳನ್ನು ಕಳೆದು ಅವರ ಕಷ್ಟಗಳಿಗೆ ಪರಿಹಾರವನ್ನು ಕೊಟ್ಟಿರುವಂಥ ಸ್ಥಳ ಇದಾಗಿದ್ದರಿಂದ ಅಪ್ಪ ಬಸವಣ್ಣವರು ಪರುಷ ವ್ಯಕ್ತಿತ್ವದ ಗುರು ಬಸವಣ್ಣವರು ಇಲ್ಲಿ ಕುಂತಿದ್ದರಿಂದ ಈ ಕೂತಿರುವಂಥ ಕಟ್ಟೆಗೆ ಪರುಷ ಕಟ್ಟೆ ಅಂತ ಹೆಸರು. ಸೊ ನಿಮಗೆ ಆಗಲೇ ಮತ್ತೆ ಇನ್ನೊಂದು ಕಥೆ ಹೇಳ್ತೀನಿ. ಒಂದು ಕರಿಮಲ್ಲಿಗೆಯ ಗಿಡ ಬಳ್ಳಿ, ಆ ಬಳ್ಳಿ ಹೂ ಅಳತಿತ್ತಂತ. ಅಪ್ಪ ಬಸವಣ್ಣವರು ಅಲ್ಲಿಂದ ಹೊರಟ್ರಂತ ಕುದುರೆ ಏರಿ. ಸೊ ಇಲ್ಲಿ ಹೂ ಅಳಲಿಕ್ಕೆ ಸ್ಟಾರ್ಟ್ ಆಕಿತ್ತಂತ ಅಲ್ಲಿ ಶಿವಯೋಗ ಮುಗಿದು ಹಿಂಗೆ ಬರ್ಬೇಕಾದ್ರೆ. ಸೊ ಇದು ಜನಪದದೊಳಗೆ ಇಲ್ಲಿ ಬೀದರ್ ಜಿಲ್ಲೆಯೊಳಗೆ ಜನಪದ ಸಾಹಿತ್ಯದೊಳಗೆ ಸಾಕಷ್ಟು ಜನ ಹಾಡ್ತಾರೆ. ಇದು ಕಾಲಜ್ಞಾನ ವಚನಗಳಲ್ಲೂ ನಾನು ನೋಡಿದ್ದೇನೆ, ಅಲ್ಲಿನೂ ಕೂಡ ಕರಿಮಲ್ಲಿಗೆ ಹೂ ಅಳತದ ಅಂತೇಳಿ. ಸೊ ಅವರು ಅವಾಗ ಆ ರೀತಿಯಾಗಿ ಆಗ್ತಿತ್ತು. ಮತ್ತೆ 770 ವರ್ಷ ಆದ್ಮೇಲೆ ಮತ್ತೆ ಶರಣರು ಇಲ್ಲಿ ಮತ್ತೆ ಬಂದಾಗ ಇಲ್ಲಿ ಇರ್ತಕ್ಕಂಥ ಕರಿಮಲ್ಲಿಗೆಯ ಒಂದು ಬಳ್ಳಿ ಮತ್ತೆ ಅರಳಿ ಹೋಗ್ಬಿಡ್ತದೆ ಅಂತ ಹೇಳ್ತಾರೆ. ಸೊ ಅದನ್ನು ನಾವು ಅನ್ವರ್ಥಕವಾಗಿನೂ ಬಳಸ್ಕೊಳ್ಬೋದು. ಒಂದು ಜನಪದ ಸಾಹಿತ್ಯದೊಳಗೆ 2 ಅರ್ಥ ಇರ್ತವೆ ಯಾವಾಗಲೂ ಕೂಡ. ಒಂದು ನೈಜವಾದ ಉದಾಹರಣೆ ಅರ್ಥನೂ ಕೊಟ್ಟಿರ್ತಾರೆ, ಅದರೊಳಗೆ ಒಳ ಅರ್ಥವನ್ನು ಒಂದು ಕೊಟ್ಟಿರ್ತಾರೆ. ಸೊ ನಾವು ಒಳ ಅರ್ಥವನ್ನು ಗ್ರಹಿಸಿ ನೋಡೋದಾದ್ರೆ ಈ ಸದ್ಯ ಅನುಭವ ಮಂಟಪದ ಮೇಲೆ ಯಾರ್ದು ಡಿಸೈನರ್ ಪ್ಲ್ಯಾನ್ ಅಲ್ಲ, ಯಾರ್ದು ಈ ಸಾಹಿತ್ಯ ಹುಡ್ಕೊಂಡು ಯಾರು ಪ್ಲ್ಯಾನ್ ಮಾಡಿಲ್ಲ. ಬಟ್ ಅನುಭವ ಮಂಟಪದ ಮೇಲೆ ಇರ್ತಕ್ಕಂಥ ಲೋಟಸ್ ಏನು ಹೂ ಮಾಡಿದಾರಲ್ಲ, ಅದು ಮಲ್ಲಿಗೆ ಹೂವಿನ ಮೊಗ್ಗಿನ ಥರನೇ ಆಗಿದೆ. ಸುತ್ತಲೂ ಪಕಳಿ ಮೇಲೆ ಕರಿಯಾಗಿರ್ತಕ್ಕಂಥ ಮೊಗ್ಗು ಥರ ಕಾಣ್ತಾ ಇದೆ. ಸೊ ಮೊನ್ನೆ ಒಬ್ರು ಗುರುಗಳು ಅಂದ್ರೆ ಇದೇ ಯಾಕೆ ಆಗಿರಬಾರ್ದು ಅಂತಂದ್ರು, ಗೊತ್ತಿಲ್ಲ, ಅದನ್ನು ನೋಡೋ ದೃಷ್ಟಿಕೋನ ಇರಬೇಕಿಷ್ಟೇ. ಒಟ್ಟಾರೆ ಏನೇ ಇರಲಿ 770 ವರ್ಷದ ಆದಮೇಲೆ ಮತ್ತೆ ಸುಮಾರು 900 ವರ್ಷದಲ್ಲಿ ಅನುಭವ ಮಂಟಪ ಮತ್ತೆ ವಿಖ್ಯಾತ ಅನುಭವ ಮಂಟಪ ನಿರ್ಮಾಣ ಆಗ್ತದೆ. ಅದು ನಿರ್ಮಾಣ ಆತಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೊಂದು ಸ್ಥಳ ಪ್ರೇಕ್ಷಣೀಯ ಸ್ಥಳ ಆಗ್ತದೆ. ಇಲ್ಲಿ ನಮ್ಮದು ಉದ್ದೇಶ ಹೆಚ್ಚು ಸಾವಿರಾರು ಜನ ಲಕ್ಷಾಂತರ ಜನ ಬರೋದ್ರಿಂದ ಲಾಭ ಅಂತಲ್ಲ. ಫಸ್ಟ್ ಏನಂತಂದ್ರೆ ಇಲ್ಲಿ ಜನಜಂಗುಳಿ ಏನು ಇವತ್ತೊಂದು ಜಾತ್ರೆ ಮಾಡಿದ್ರು ಲಕ್ಷಾಂತರ ಜನ ಹೋಗಿ ಬರ್ತಾರಲ್ಲ, ಅದಕ್ಕೆ ಶರಣರು ಮೆಚ್ಚೋದೇ ಇಲ್ಲ, ಯಾವಾಗೂ ಮೆಚ್ಚಲ್ಲ. ಇಲ್ಲಿ ತತ್ವನಿಷ್ಠರು ಬರಬೇಕು ಅನ್ನೋದು ಶರಣರ ಸಂಕಲ್ಪದ. ಸೊ ಹಾಗಾಗಿ ಇದೊಂದು ತಾಲೀಮ್ ನಡೆದವ ಅಲ್ಲೆಲ್ಲಿ ಯುವಕರಲ್ಲಿನೂ ಆಸಕ್ತಿ ಬೆಳೀತದೆ. ಈಗ ಮಕ್ಕಳಲ್ಲಿ ಇಲ್ಲಿ ನೀವು ಗುರುಕುಲ ಬಾಲ್ಕಿ ಹಿರೇಮಠ ಸಂಸ್ಥಾನದೊಳಗೆ ಗುರುಕುಲ 10,000 ಮಕ್ಕಳಿಗೆ ಇದನ್ನು ಕೊಡ್ತಾರೆ ಅವ್ರಿಗೆ. ಸದ್ಯ ಇಲ್ಲಿ ಗುರುಕುಲ ಅಂತಿದೆ, ನಿಮ್ಮ ನಾಳೆ ಸಾಧ್ಯ ಅವ್ರು ನೋಡ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ನಿಮ್ಗೆ ಏನಾರ ಸಮಯ ಸಿಕ್ಕರೆ ಅವ್ರು ನೋಡ್ಕೊಂಡು ಹೋಗ್ರಿ. ಸೊ ಅಲ್ಲಿ ಎಷ್ಟು 10,000 ಜನ ಮಕ್ಕಳಿಗೂ ಒಂದು ವಿಭೂತಿ ಹಚ್ಚಿ ಅವ್ರಿಗೆ ಒಂದು ಒಳ್ಳೆ ಸಂಸ್ಕಾರ ಕೊಟ್ಟು ವಚನ ಕೊಟ್ಟು ಲಿಂಗ ಪೂಜೆ ಮಾಡೋದು ಕಲಿಸ್ಬಿಟ್ಟು ಅವ್ರು ಒಂದು ಕಲಿಸ್ತಾರೆ. ಸೊ ಈಗ ಚಿಕ್ಕ ವಯಸ್ಸೊಳಗಡೆ ವಚನಗಳನ್ನು ಓದಿರ್ತಕ್ಕಂಥ ಮಕ್ಕಳು ಮುಂದೆ ಯುವಕರಾಗೋ ಕಾಲಕ್ಕೆ ಅವರೇ ಅವರೊಳಗಿನ ಶರಣತ್ವ ಯಾರಿಗೆ ಗೊತ್ತಾಗಲ್ಲ. ಸೊ ಹಂಗಾಗಿ ಮುಂಬರುವ ದಿವಸದಲ್ಲಿ ಈ ಶರಣತತ್ವ ಹೆಚ್ಚು ಬೆಳೀತದೆ ಅನ್ನೋದ್ರೊಳಗೆ 2 ಮಾತೇ ಇಲ್ಲ. ಸೊ ಆದರೆ ನೀವೇನು ಇಲ್ಲಿ ಬಂದಿದ್ದೀರಿ, ಇದೊಂದು ಐತಿಹಾಸಿಕ ಸ್ಥಳ ಅನ್ನೋದು ಮೊದಲನೇ ನೆನಪು. ನಮ್ಮ ಭಾವನೆಗಳು ಮತ್ತು ನಮ್ಮ ನೆನಪುಗಳು ಏನಿದ್ದು 12ನೇ ಶತಮಾನದಿಂದನೇ ಇಲ್ಲಿ ಕನೆಕ್ಟ್ ಇರಬೇಕು. ಇವನ್ನ 21ನೇ ಶತಮಾನದ ಸುತ್ತಮುತ್ತಲು ವಾತಾವರಣ ಆಗಲಿ ಅಥವಾ ಇನ್ನೊಂದಿಗೆ ಮನಸ್ಸಿಗೆ ಬೇಜಾರು ಮಾಡ್ಕೊಂತ ಏನೂ ಮಾಡೋ ಅವಶ್ಯಕತೆ ಇಲ್ಲ. ಬಂದೇವಿ, ಬಸವ ಸ್ಮರಣೆಯಿಂದ ಸ್ಮರಣೆ ಮಾಡೋದು, ಪರುಷ ಕಟ್ಟೆಗೆ ನಮಸ್ಕಾರ ಮಾಡೋದು, ನಮ್ಮನ್ನು ಕೂಡ ಒಂದಿಷ್ಟು ನಮ್ಮ ಅವಗುಣಗಳನ್ನು ಕಳೆದು ಏನೋ ಜನ್ಮದ ದೋಷಗಳಿದ್ರೆ ಕಾಲ ಕರ್ಮಗಳು ಇದ್ರೆ ಕರಿಗೆ ಹೋಗುವಂಗಾಗಲಿಪ್ಪ ಶರಣರ ತತ್ವ ಸಂದೇಶಗಳಿಂದ ಅಂತೇಳಿ ನಾವು ಬೇಡ್ಕೊಂಡು ಒಂದು ಗಟ್ಟಿ ಸಂಕಲ್ಪ ಮಾಡಿ ಇನ್ನು ಮುಂದಿನ ದಿವಸದಲ್ಲಿ ಹೆಚ್ಚು ನಾವು ಎಲ್ಲಿದ್ದೇವೋ ಅಲ್ಲೇ ಒಂದಿಷ್ಟು ಲಿಂಗ ಪೂಜೆಯಿಂದ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಸೇವೆಯಲ್ಲಿ, ಒಂದಿಷ್ಟು ಭಕ್ತಿಯಲ್ಲಿ, ಒಂದು ಸಂಘಟನೆಯಲ್ಲಿ ಎಲ್ಲರೂ ಏಕಾಗ್ರವಾಗಿ ನಾವೆಲ್ಲರೂ ಈ ಬಸವ ತತ್ವದ ಹಾದಿಯೊಳಗೆ ಸಾಗೋಣ ಅನ್ನುವಂಥ ಮಾತು ಹೇಳ್ತಾ ಇಷ್ಟನ್ನು ಮಾತು ಹೇಳಿ ಮುಗಿಸ್ತೀನಿ. ನಮ್ಮ ಹಳೆಯ ಗುರುಗಳು ಒಂದೇ ಮಾತು. ಇಲ್ಲಿ ಕಟ್ಟಿ